ಹಾಯ್ ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಕ್ಯಾರೆಟ್ ರೈಸ್ ಮಾಡೋಣ ತಿಂಡಿಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಚಿತ್ರಾನ್ನದಕ್ಕಿಂತ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ಮಾಡಿಕೊಡಿ. ಅದಕ್ಕೆ ಬೇಕಾಗಿರೋ ಅಂಥ ಈರುಳ್ಳಿ, ಒಂದು ದಪ್ಪ ಸೈಜಿಂದ ಈರುಳ್ಳಿ ತಗೊಂಡಿದ್ದೀನಿ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಒಂದು ಸಣ್ಣದ ನಿಂಬೆಹಣ್ಣು, ಟೊಮಟೊ, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಟೊಮಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣು ಬೇಕಾದ್ರೆ ಹಾಕೋಬೋದು, ಟೊಮಟೊ ಹಣ್ಣು ಹಾಕೋದ್ರಿಂದ ಬೇಕು ಅನ್ಸಿದ್ರೆ ಹಾಕೊಳ್ಳಿ. ನಾನು ಹಾಕೋತಾಯಿದ್ದೀನಿ. ಇಲ್ಲಿ ಬಾಣಲೆ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಸಿಡಿದ ನಂತರ ಜೀರಿಗೆ ಹಾಕ್ಕೊಳ್ಳಿ. 1 ಬೈ 1 ಹಾಕೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಪಟ ಅಂತ ಸಿಡಿದ ಮೇಲೆ ಒಂದೊಂದಾಗಿ ಹಾಕೊಳ್ಳಿ. ಕೆಲವರು ಒಂದೇ ಸರಿ ಸುರಿಯೋದ್ರಿಂದ ಅದು ಒಂದೇ ಸಮ ಬೇಯಲ್ಲ. ಈ ಕಡಲೆಬೇಳೆ, ಉದ್ದಿನಬೇಳೆ ಹಾಕೋತಾಯಿದ್ದೀನಿ. ಕಡಲೆಬೇಳೆ ಒಂಚೂರು ಕೆಂಪಾದ ಮೇಲೆ ಕಡಲೆಬೀಜ ಹಾಕ್ಕೊಳ್ಳಿ. ಎಲ್ಲನೂ ಒಂದೇ ಸರಿ ಹಾಕಬೇಡಿ, ಫಸ್ಟ್ ಬೇಳೆನೇ ಬೇಯಬೇಕು. ಈ ಕಡಲೆಬೀಜ ಒಂಚೂರು ಕೆಂಪಾದಮೇಲೆ ಹಸಿಮೆಣ್ಸಿಕಾಯಿ ಚೆನ್ನಾಗಿ ಕೆಂಪಾಗಬೇಕು. ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಖಾರ ಕಡಿಮೆ ಆಗುತ್ತೆ, ಹಸಿ ವಾಸನೆ ಇರಲ್ಲ. 1 ಬೈ 1 ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀವಿ. ಒಂದೊಂದಾಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಲಿ. ಮನೇಲಿ ಮಕ್ಕಳು ಚಿತ್ರಾನ್ನ ಅಂದರೆ ಬೇಡ ಅಂತಾರೆ. ಚಿತ್ರಾನ್ನ ಮಾಡೋದಕ್ಕಿಂತ ಥರ ಕ್ಯಾರೆಟ್ ಅಂತೂ ಇದ್ದೇ ಇರುತ್ತೆ. ಮನೇಲಿ ಕ್ಯಾರೆಟ್ ರೈಸ್ ಮಾಡಿಕೊಡಿ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಜಾಸ್ತಿ ಇದ್ದರೆ ಹಾಕೋಬೋದು, ನಾನು ಸ್ವಲ್ಪ ಇತ್ತು ಅಂತ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಬೇಕಾದರೆ ಹಾಕೋಬೋದು, ಅದೇ ರೈಸ್ ಕಲರ್ ಬರುತ್ತೆ. ಆದರೆ ಅರಿಶಿನ ಹಾಕಿ ಇನ್ನೂ ತುಂಬ ಚೆನ್ನಾಗಿ ಕಲರ್ ಇರುತ್ತೆ. ಈಗೆಲ್ಲ ಚೆನ್ನಾಗಿ ಬಾಡಿದೆ. ಈಗ ಟೊಮಟೊ ಹಾಕೋತಾಯಿದ್ದೀನಿ. ಟೊಮಟೊಗೆ ಚೂರು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಸಣ್ಣ ಉರಿಲಿ ಫ್ರೈ ಆಗಲಿ. ಸ್ವಲ್ಪ ಸಾಫ್ಟಾಗಿ ಬೇಯುತ್ತೆ. ಯಾವುದೇ ಅಡುಗೆ ಮಾಡುವಾಗಲೂ ಟೊಮಟೊ ಹಾಕಿದಾಗ ಚೂರು ಉಪ್ಪು ಹಾಕಿ 1-2 ನಿಮಿಷ ಮುಚ್ಚಿಟ್ಟಾಗ ಟೊಮಟೊ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಟೊಮಟೊ ಆದಮೇಲೆ ಕ್ಯಾರೆಟ್ ಹಾಕಿ ನಾವು ಟೊಮಟೊಗೆ ಉಪ್ಪು ಹಾಕಿದ್ದೀವಿ, ಸಾಕಾಗುತ್ತೆ. ಕ್ಯಾರೆಟಿಗೂ ಅದೇ ಅನ್ನ ಕಲಸುವಾಗ ಸ್ವಲ್ಪ ಹಾಕೊಂಡ್ರೆ ಸಾಕು. ಖಾರ ಬೇಕಾದವರು ಮೆಣಸಿಕಾಯಿ ಜಾಸ್ತಿ ಹಾಕೋಬೋದು. ನಾವು ಜಾಸ್ತಿ ಖಾರ ತಿನ್ನದೇ ಇರೋದ್ರಿಂದ ಒಂದು 3-4 ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. 5 ನಿಮಿಷ ಸಿಮ್ಮಲ್ಲಿ ಸಣ್ಣ ಉರಿಲಿ ಮುಚ್ಚಿಡಿ. ಸಣ್ಣ ಉರಿಲಿಟ್ಟಾಗ ಕ್ಯಾರೆಟ್ ಚೆನ್ನಾಗಿ ಬೆಂದಿರುತ್ತೆ. ಜೋರಾಗಿ ಮಾಡಿದ್ರೆ ತಳ ಸೀದೋಗುತ್ತೆ. ಎಣ್ಣೆ ಎಲ್ಲ ಕರೆಕ್ಟಾಗಿ ಆಗಿದೆ. ಎಣ್ಣೆ ಬಿಟ್ಟು ಚೆನ್ನಾಗಿ ಬೆಂದಿದೆ. ಈಗ ಕ್ಯಾರೆಟು ಒಂದು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕಿದ ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಗೊಜ್ಜು ಎಲ್ಲ ಕರೆಕ್ಟಾಗಿ ಆಗಿದೆ. ಟೇಸ್ಟ್ ಎಲ್ಲ ಕರೆಕ್ಟಾಗಿ ಆಗಿದೆ. ನಾನು ಕಡಿಮೆ ಖಾರ ತಿನ್ನೋದ್ರಿಂದ ನಮಗೆ ಕರೆಕ್ಟಾಗಿ ಆಗಿದೆ. ನೀವು ಖಾರ ಬೇಕಾದರೆ ಹಾಕೋಬೋದು. ನನ್ನ ಮಗಳು ಅರ್ಜೆಂಟ್ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಗೊಜ್ಜು ಎತ್ತಿಟ್ಟು ಅವಳಿಗೆ ಕಲಿಸ್ಕೊಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಾಡಿ. ಉಪ್ಪು ಬೇಕಾದ್ರೆ ಸೇರಿಸ್ಕೋಬೋದು. ಅನ್ನ ಕಲಿಸುವಾಗ ನೋಡಿದ್ರೆ ಟೇಸ್ಟ್ ಗೊತ್ತಾಗುತ್ತೆ. ಈ ಕ್ಯಾರೆಟ್ ರೈಸ್ ರೆಡಿಯಾಗಿದೆ. ನೀವು ಮಾಡಿಕೊಡಿ, ಟ್ರೈ ಮಾಡಿ.